ಈ ವಿಡಿಯೋದಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅದನ್ನು ಹೇಗೆ ಟ್ಯಾಲಿದಲ್ಲಿ ಎಂಟ್ರಿ ಮಾಡೋದು ಅನ್ನೋದನ್ನು ನೋಡೋಣ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದಮೇಲೆ ಈಗ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬ್ಯಾಂಕ್ ನೇಮ್ ಇರುತ್ತೆ. ಸಪೋಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ನಿಮಗೆ ಯಾವ ಡೇಟಿದ್ದು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಆಮೇಲೆ ಅದರದ್ದು ಪರ್ಟಿಕ್ಯುಲರ್ಸು. ಸೊ ಇಲ್ಲಿ ನಿಮ್ಮದೇನಾದರೂ ಚೆಕ್ ನಂಬರ್ಸ್ ಇತ್ತಂದರೆ ಅದರದ್ದು ಒಂದು ಕಾಲಮ್ ಇರುತ್ತೆ. ಆಮೇಲೆ ಇಲ್ಲಿ ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್ ಮತ್ತು ಇಲ್ಲಿ ಬ್ಯಾಲೆನ್ಸ್ ಕಾಲಮ್. ಸೊ ಈ ರೀತಿ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನಿಮ್ಮದು ಇರುತ್ತೆ. ಸೊ ಇದರದ್ದೊಂದು ಫಾರ್ಮ್ಯಾಟ್ ನೋಡೋಣ. ಓಕೆ, ಇಲ್ಲಿ ನೀವು ನೋಡ್ಬೋದು ಡೇಟ್, ಇಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಆಗಿದೆ, ಕ್ಯಾಶ್. ಓಕೆ, ದಿಸ್ ಈಸ್ ದ ಬ್ಯಾಂಕ್ ಸ್ಟೇಟ್ಮೆಂಟ್. ಸೊ ಈ ಮೊದಲಿಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದೆ 17,119. ಇಲ್ಲಿ ನೆಕ್ಸ್ಟ್ 30th ಏಪ್ರಿಲ್ಗೆ ಬೈ ಕ್ಯಾಶ್ ಅಂತಿದೆ. ಬೈ ಕ್ಯಾಶ್ ಇಲ್ಲಿ 2,27,000. ಓಕೆ, ಇದನ್ನು ಕ್ರೆಡಿಟ್ ಆಗಿದೆ ಅಂದರೆ ಇಲ್ಲಿ ನಾವು ಕ್ಯಾಶನ್ನು ಇಲ್ಲಿ ಬ್ಯಾಂಕಲ್ಲಿ ಜಮಾ ಮಾಡಿದ್ದೀವಿ. ಸೊ ಅಂದರೆ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಯಿತು. ಇಲ್ಲಿ ನೀವು ನೋಡ್ಬೋದು ಓಪನಿಂಗ್ ಬ್ಯಾಲೆನ್ಸ್ 17,119 ಇದೆ. ಸೊ ಅದಕ್ಕೆ 2,27,000 ನಾವು ಕ್ಯಾಶ್ ಡೆಪಾಸಿಟ್ ಮಾಡಿದ್ವಿ. ಓಕೆ, ಸೊ ಇಲ್ಲಿ 2,44,119 ಆಯಿತು. ಸೇಮ್ ಡೇ ಏನು ಮಾಡಿದ್ವಿ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ RTGS ಮಾಡಿದ್ವಿ. ಸೊ ಟು RT ಕಂಪ್ಯೂಟರ್ಸ್ಗೆ 2 lakh rupees ಇದ್ದು RTGS ಮಾಡಿದ್ವಿ. ಸೊ ಅಂದರೆ ಇಲ್ಲಿ ಡೆಬಿಟ್ ಆಯಿತು. ಡೆಬಿಟ್ ಅಂದರೆ ಇಲ್ಲಿ ಅಮೌಂಟ್ ಲೆಸ್ ಆಯಿತು. ಸೊ ಇದು ಪೇಮೆಂಟ್ ಆಯಿತು. ಓಕೆ, ಸೊ ಬ್ಯಾಲೆನ್ಸ್ 44,000 ಇಲ್ಲಿ ಉಳಿತು. ಸೊ ಅಂದರೆ ಇಲ್ಲಿ ನೀವು ನೋಡ್ಬೋದು ಕ್ರೆಡಿಟ್ ಅಂದರೆ ಇಲ್ಲಿ ಅಮೌಂಟ್ ಜಮಾ ಆಗಿರುತ್ತೆ, ಅಂದರೆ ನಾವು ರಿಸೀವ್ ಮಾಡಿರ್ತೀವಿ ಬ್ಯಾಂಕಲ್ಲಿ. ಡೆಬಿಟ್ ಕಾಲಮಲ್ಲಿ ನಾವು ಯಾರಿಗೆ ಪೇಮೆಂಟ್ ಮಾಡಿರ್ತೀವಿ, ಸೊ ಅದು ಡೆಬಿಟ್ ಆಗುತ್ತೆ. ಸೊ ಅಂದರೆ ಬ್ಯಾಂಕಿಂದ ಅಮೌಂಟು ಕಡಿಮೆ ಆಗುತ್ತೆ. ಓಕೆ, ಸೊ ಇದನ್ನು ಯಾವ ರೀತಿ ನಾವು ಟ್ಯಾಲಿದಲ್ಲಿ ಎಂಟ್ರಿ ಮಾಡೋದು ಅನ್ನೋದನ್ನು ನೋಡೋಣ. ಇಸ್ ದ ಗೇಟ್ವೇ ಆಫ್ ಟ್ಯಾಲಿ. ಈಗ ನಾವು ವೋಚರ್ ಎಂಟ್ರಿ ಮಾಡೋಣ. ಓಕೆ, ಸೊ ಇಲ್ಲಿ ರಿಸೀಟ್ ಎಂಟ್ರಿ ಅಂದರೆ ಇಲ್ಲಿ ಬ್ಯಾಂಕಲ್ಲಿ ಏನಾಗಿದೆ, ಕ್ಯಾಶ್ ಡೆಪಾಸಿಟ್ ಆಗಿದೆ. ಓಕೆ, ಸೊ ಅದು ಕಾಂಟ್ರಾ ಎಂಟ್ರಿ ಅಂತ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಹಾಕೊಳ್ಳೋಣ. ಮೊದಲಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಬ್ಯಾಂಕ್ ಅಕೌಂಟ್ ನಿಜ ಕ್ರಿಯೇಟ್ ಮಾಡೋಣ. ಸೊ ಇಟ್ ವಿಲ್ ಕಮ್ ಅಂಡರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ನೀವು ಓಪನಿಂಗ್ ಬ್ಯಾಲೆನ್ಸ್ ಹಾಕಬೇಕಂದ್ರೆ ಅಕೌಂಟ್ ಇನ್ಫೋ, ಲೆಜರ್ಸ್, ಆಲ್ಟರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಮೊದಲಿಗೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಹಾಕೊಳ್ಳೋಣ. 17,119.29. So this is the opening balance. Okay, come to accounting vouchers. ಸೊ ಮೊದಲೇ ಎಂಟ್ರಿಗೆ ನಮಗೆ ಇಲ್ಲಿ ಕ್ಯಾಶ್ ಡೆಪಾಸಿಟ್ ಆಗಿದೆ. ಸೊ ಕ್ಯಾಶ್ ಬ್ಯಾಂಕಿಗೆ ಡೆಪಾಸಿಟ್ ಆಗಿದೆ ಅಂದರೆ ಇದನ್ನು ನಾವು ಕಾಂಟ್ರಾ ಎಂಟ್ರೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲೆಜರಲ್ಲಿ ವಿಲ್ ಗೋ ಟು ಕಾಂಟ್ರಾ. ಓಕೆ, ಸೊ ಡೇಟ್ ಈಸ್ 30th ಏಪ್ರಿಲ್. ಇಲ್ಲಿ ನಾವು ಕ್ಯಾಶ್ ಡೆಪಾಸಿಟ್ ಮಾಡಿದ್ದೀವಿ. ಓಕೆ, ಸೊ ಕ್ಯಾಶ್ ಗೋಸ್ ಔಟ್ 2,27,000. ಓಕೆ, ಇಲ್ಲಿ ನಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇಲ್ಲಿ ನಾವು ಡೆಬಿಟ್ ಹಾಕ್ತೀವಿ. ಅಂದರೆ ಕ್ಯಾಶ್ ಬ್ಯಾಂಕಿಗೆ ರಿಸೀವ್ ಆಗಿದೆ. ಸೊ ಡೆಬಿಟ್, ಸೊ ಬ್ಯಾಂಕ್ ಅಕೌಂಟ್ ಇಲ್ಲಿ ಡೆಬಿಟ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ 2,27,000 ಬಂದಿದೆ. ಬಟ್ ಇಲ್ಲಿ ನಾವೇನು ಮಾಡಿದ್ವಿ, ಬ್ಯಾಂಕ್ ಅಕೌಂಟಿಗೆ ಇಲ್ಲಿ ಡೆಬಿಟ್ ಹಾಕಿದ್ವಿ. ಅಂದರೆ ಸೊ ಕ್ರೆಡಿಟ್ ಕಾಲಮ್ ಇರೋದೆಲ್ಲ ಅಮೌಂಟ್ ಏನಾಗುತ್ತೆ, ನಾವು ಟ್ಯಾಲಿದಲ್ಲಿ ಡೆಬಿಟ್ ಸೈಡ್ ಹಾಕಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಡೆಬಿಟ್ ಅಂದರೆ ನಮಗೆ ಅಮೌಂಟ್ ಬಂದಿದೆ ಅಂತ ಟ್ಯಾಲಿದಲ್ಲಿ. ಓಕೆ, ಸೊ ನೆಕ್ಸ್ಟ್ ಎಂಟ್ರಿ ನಾವಿಲ್ಲಿ ಪೇಮೆಂಟ್ ಮಾಡಿದ್ವಿ. ಓಕೆ, ಸೊ ಇಲ್ಲಿ ಗೋ ಟು ಪೇಮೆಂಟ್, RT ಕಂಪ್ಯೂಟರ್ಸ್. ಇಲ್ಲಿ ನೀವು ಲೇಜರ್ ಕ್ರಿಯೇಟ್ ಮಾಡ್ಕೋಬೋದು. ಸಂಡ್ರಿ ಕ್ರೆಡಿಟರ್ಸ್. ಸೊ ಯಾರಿಗೆ ಪೇಮೆಂಟ್ ಮಾಡಿದ್ದೀವಿ ಜನರಲಿ ಅವರು ಕ್ರೆಡಿಟರ್ಸ್ ಆಗಿರ್ತಾರೆ. 2 lakh rupees.
ಯಾವ ಬ್ಯಾಂಕಿಂದ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ನಾವು RTGS ಮಾಡಿದ್ವಿ. ಸೊ ಇಲ್ಲಿ ನೀವು ಡೀಟೇಲ್ ಆಗಿ RTGS ಅಥವಾ ಚೆಕ್ ನಂಬರ್ ಇದ್ದರೆ ಚೆಕ್ ನಂಬರ್ ಕೂಡ ಇಲ್ಲಿ ನೀವು ರೆಫರೆನ್ಸ್ಗೆ ಹಾಕೋಬೋದು. ಓಕೆ, ಸೊ ಇಲ್ಲಿ 2 ಎಂಟ್ರಿ ಆಯಿತು. ನೆಕ್ಸ್ಟ್ ಎಂಟ್ರಿ 30th ಏಪ್ರಿಲ್ ಲೋನ್ ಅಕೌಂಟಿಗೆ ಇಲ್ಲಿ ನಿಮಗೆ 29,261 ಟ್ರಾನ್ಸ್ಫರ್ ಆಗಿದೆ. ಸೊ ಇದು ಡೆಬಿಟ್ ಆಗಿರೋದ್ರಿಂದ ಇಲ್ಲಿ ನಾವು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಹಾಕ್ತೀವಿ. ಒಂದು ಲೋನ್ ಅಕೌಂಟ್ ಕ್ರಿಯೇಟ್ ಮಾಡೋಣ. ಮೇ ಬಿ ಇದು ಹೌಸಿಂಗ್ ಲೋನ್ ಇರ್ಬೋದು, ಯಾವ್ದು ಲೋನ್ ಇರುತ್ತೆ ಆ ಪರ್ಟಿಕ್ಯುಲರ್ ಲೋನ್ ನೀವು ತಿಳ್ಕೊಂಡು ಆ ಅಕೌಂಟಿಗೆ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಹೌಸಿಂಗ್ ಲೋನ್ ಜನರಲಾಗಿ ಇಸ್ ಅ ಕ್ಯಾಪಿಟಲ್ ಪರ್ಸ್ನಲ್ ಇರೋದ್ರಿಂದ ಇದನ್ನ ಕ್ಯಾಪಿಟಲ್ ಅಕೌಂಟಲ್ಲಿ ಹಾಕ್ತೀವಿ. ಓಕೆ, 29,261 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಮೋಸ್ಟ್ಲಿ EMI ಪೇಮೆಂಟ್ ಇರ್ಬೋದು. ಸೊ ಅದಕ್ಕೆ ಏನಿದೆ ಟ್ರಾನ್ಸಾಕ್ಷನ್ಸ್ ನೋಡಿಕೊಂಡು ನೀವು ನರೇಷನಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ವಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ಯಾಶ್ ಹ್ಯಾಂಡ್ಲಿಂಗ್ ಚಾರ್ಜಸ್ 54 ರುಪೀಸ್. ಸೊ ಇದು ಬ್ಯಾಂಕ್ನವರು ಬ್ಯಾಂಕ್ ಚಾರ್ಜಸ್ ಹಾಕ್ತಾ ಇರ್ತಾರೆ. ಮೇ ಬಿ ಇದಕ್ಕೆ ಬೇರೆ ಬೇರೆ ಇರ್ಬೋದು, ಕ್ಯಾಶ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಇರ್ಬೋದು, ಅಥವಾ ನಿಮಗೆ SMS ಇರೋದಕ್ಕೆ SMS ಚಾರ್ಜಸ್ ಇರ್ಬೋದು, ಡೆಬಿಟ್ ಕಾರ್ಡ್ ಚಾರ್ಜಸ್ ಇರ್ಬೋದು, ಬೇರೆ ಬೇರೆ ರೀತಿ ಚಾರ್ಜಸ್ ಹಾಕ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಸೇರಿ ನಾವು ಬ್ಯಾಂಕ್ ಚಾರ್ಜಸ್ಗೆ ಡೆಬಿಟ್ ಮಾಡೋಣ. ಇಲ್ಲಿ ಬ್ಯಾಂಕ್ ಚಾರ್ಜಸ್ ಇಲ್ಲಿ ನಾನು ಲೇಜಸ್ ಕ್ರಿಯೇಟ್ ಮಾಡಿಕೊಂಡೆ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, 54 rupees is the bank charges, State Bank of India. So next entry 4th May by cash. ಮತ್ತೆ ತಿರ್ಗಾ ಇಲ್ಲಿ ನಾವು ಕ್ಯಾಶ್ ಡಿಪಾಸಿಟ್ ಮಾಡಿದ್ವಿ, ಅಂದರೆ ಬ್ಯಾಂಕಿಗೆ ಜಮಾ ಆಯಿತು. ಸೊ ಇಲ್ಲಿ ಡೇಟ್ ಚೇಂಜ್ ಮಾಡ್ತೀನಿ, 4th May. ಸೊ ಇಲ್ಲಿ ಕ್ಯಾಶ್ ಡಿಪಾಸಿಟ್ ಮಾಡೋದ್ರಿಂದ ಇದು ಕಾಂಟ್ರಾ ಎಂಟ್ರಿ ಆಗುತ್ತೆ. 7,500 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. So next entry by transfer CC 17 2 lakh rupees. ಸೊ ಅಂದರೆ CC ಅಕೌಂಟ್ ಅಂತ ಒಂದಿರುತ್ತೆ. ಸೊ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಮೌಂಟ್. ಸೊ ಯಾವುದೇ ಇನ್ನೊಂದು ಅಕೌಂಟ್ ಇದೆ CC ಅಕೌಂಟ್, ಸೊ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿ ನೀವು ಇದು ಕೂಡ ಕಾಂಟ್ರಾ ಎಂಟ್ರಿ ಆಗಿರುತ್ತೆ. ಇಲ್ಲಿ ನೀವು ಕ್ರಿಯೇಟ್ ಮಾಡ್ಬೋದು SBI CC ಅಕೌಂಟ್ ಅಂತ. ಓಕೆ, CC ಅಕೌಂಟ್ ಇರೋದ್ರಿಂದ ನಾವಿಲ್ಲಿ ಬ್ಯಾಂಕ್ CC ಅಕೌಂಟಲ್ಲಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಅಲ್ಲಿಂದ 2 lakh rupees ಟ್ರಾನ್ಸ್ಫರ್ ಆಗಿದೆ. ಎಲ್ಲಿ ಆಗಿದೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಎಂಟ್ರಿ ನೋಡ್ಬೋದು ನೀವು. ಮತ್ತು ತಿರ್ಗಾ 4th ಮೇಗೆ ನಾವು RT ಕಂಪ್ಯೂಟರ್ಸ್ಗೆ ಪೇಮೆಂಟ್ ಆಗಿದೆ 2 lakh rupees. ತಿರ್ಗಾ ಪೇಮೆಂಟ್ ಎಂಟ್ರಿ RT ಕಂಪ್ಯೂಟರ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಬಿಲ್ ರೆಫರೆನ್ಸ್ ನಂಬರ್ ನೀವು ಇಲ್ಲಿ ಕೂಡ ಹಾಕ್ಬೋದು, ಯಾವ ಬಿಲ್ ರೆಫರೆನ್ಸ್ಗೆ ನೀವು ಅದನ್ನು ಪೇಮೆಂಟ್ ಮಾಡಿದ್ದೀರಿ ಅಂಥೇಳಿ. ಓಕೆ, ಸೊ ನೆಕ್ಸ್ಟ್ ಎಂಟ್ರಿ ಬೈ ನೆಫ್ಟ್ ಪೈನ್ ಲ್ಯಾಬ್ಸ್ 4752. ಇದು ಯಾವ ಪಾರ್ಟಿ ಕಡೆಯಿಂದ ನೆಫ್ಟ್ ಆಗಿದೆ, ಪೈನ್ ಲ್ಯಾಬ್ಸ್ ಅಂತ ಇದೆ. ಸೊ ಆ ಪಾರ್ಟಿ ಹೆಸರು ನಾವು ಹಾಕಿ ಇದನ್ನು ಎಂಟ್ರಿ ಮಾಡಬೇಕು. ಡೇಟ್ ಈಸ್ 5th May. ಇಲ್ಲಿ ಕೂಡ ಪೈನ್ ಲ್ಯಾಬ್ಸ್ ಅಂಡ್ ಸಂಡೇ ಡೆಟರ್ಸ್ ಅಂತ. ಓಕೆ, ಇಲ್ಲಿ ಲೇಜರ್ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಅಮೌಂಟ್ ಈಸ್ 4752.17. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಅಮೌಂಟ್ ರಿಸೀವ್ಡ್ ಫ್ರಮ್ ಪೈನ್ ಲ್ಯಾಬ್ಸ್ ಅಂಥೇಳಿ ನೀವು ಇಲ್ಲಿ ನರೇಷನಲ್ಲಿ ಹಾಕ್ಬೋದು. ಯಾವುದಾದ್ರೂ ಬಿಲ್ ಅಡ್ಜಸ್ಟ್ಮೆಂಟ್ ಮಾಡೋದಿದ್ರೆ ಆ ಬಿಲ್ ಡೀಟೇಲ್ಸ್ ಇಲ್ಲಿ ಕೂಡ ನೀವು ಹಾಕ್ಬೋದು. ಸೊ ನೆಕ್ಸ್ಟ್ 6th May ಮತ್ತೆ ತಿರ್ಗಾ ಏನಾಗಿದೆ, CC ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ 25,000. ಅಂದರೆ ಈ ಬ್ಯಾಂಕಿಂದ CC ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ
ಇಲ್ಲಿ ನೀವು ಕಾಂಟ್ರಾ ಎಂಟ್ರಿ ಹಾಕಬೇಕಾಗತ್ತೆ. ಸೊ ಯಾವ ಬ್ಯಾಂಕಿಂದ ಟ್ರಾನ್ಸ್ಫರ್ ಆಗಿದೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಲಿಂದ 25,000 ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ CC ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಓಕೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಇಲ್ಲಿ 2000. ಇವಾಗ ನಾವು ಟ್ಯಾಲಿದಲ್ಲಿ ನೋಡೋಣ. ಈಗ ನೀವು ಬ್ಯಾಲೆನ್ಸ್ ಶೀಟಿಗೆ ಹೋಗಿ ಅಂಡರ್ ಬ್ಯಾಂಕ್ ಅಕೌಂಟ್ ನೀವು ಎಂಟ್ರಿ ಮಾಡಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ನೀವು ನೋಡಿದಾಗ ಇಲ್ಲಿ ಮಂತ್ ವೈಸ್ ಎಂಟ್ರಿ ಮಾಡಿದ್ದು ಕಾಣಿಸುತ್ತೆ. ಏಪ್ರಿಲ್ ಮತ್ತು ಮೇದಷ್ಟೇ ನಾವು ಎಂಟ್ರಿ ಮಾಡಿರೋದು. ದಿಸ್ ಈಸ್ ಅ ಓಪನಿಂಗ್ ಬ್ಯಾಲೆನ್ಸ್. ದಿಸ್ ಈಸ್ ಅ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ಕಾಣ್ತಾ ಇದೆ. ಇದನ್ನು ನೀವು ಏಪ್ರಿಲದ್ದು ಓಪನ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಕ್ರೆಡಿಟ್ ಸೈಡ್ ಇರೋದು ಎಲ್ಲ ಇಲ್ಲಿ ಡೆಬಿಟ್ ಸೈಡ್ ಬಂದಿರುತ್ತೆ. ಆಮೇಲೆ ಇಲ್ಲಿ ಡೆಬಿಟ್ ಸೈಡ್ ಇದ್ದೆಲ್ಲ ಕ್ರೆಡಿಟ್ ಸೈಡ್ ಬಂದಿರುತ್ತೆ. ಸೊ ಇದನ್ನು ನೀವು ಫುಲ್ 2 ಮಂತದ್ದು ಓಪನ್ ಮಾಡಬೇಕಂದ್ರೆ ಇಲ್ಲಿ ನೀವು ಪೀರಿಯಡ್ ಸೆಲೆಕ್ಟ್ ಮಾಡಿ. ಓಕೆ, ಸೊ ಈ ರೀತಿ ನಿಮಗೆ ಇಲ್ಲಿ ಸ್ಟೇಟ್ಮೆಂಟ್ ಬಂದಿರುತ್ತೆ. ಇಲ್ಲಿ ನೀವು ಬ್ಯಾಲೆನ್ಸ್ ನೋಡ್ಬೋದು 25,000. ಇಲ್ಲಿ ನಮಗೆ 2,056 ರೂಪೀಸ್ ನಮಗೆ ಇಲ್ಲಿ ಬ್ಯಾಲೆನ್ಸ್ ತೋರಿಸ್ಬೇಕು. ಬಟ್ ಇಲ್ಲಿ ನಮಗೆ 7,447 ತೋರಿಸ್ತಾ ಇದೆ. ಸೊ ಅಂದರೆ ನಮಗೆ ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಸೊ ಎಲ್ಲಿ ಮಿಸ್ಟೇಕ್ ಆಗಿದೆ ನೋಡೋಣ. ಇಲ್ಲಿ ನೋಡಿ 2,27,000 7,500. ಓಕೆ, ಸೊ ಇಲ್ಲಿ ಏನಾಗಿದೆ 4752 ಆ್ಯಕ್ಚುಲಿ ರಿಸೀಟ್ ಆಗಿದೆ. ಬಟ್ ಇಲ್ಲಿ ಬೈ ಮಿಸ್ಟೇಕ್ ಪೇಮೆಂಟ್ ಎಂಟ್ರಿ ಮಾಡಿದ್ದೀವಿ. ಸೊ ಇದನ್ನು ರಿಸೀಟ್ ಆಗಿ ಚೇಂಜ್ ಮಾಡೋಣ. ಓಕೆ, ಸೊ ಇಲ್ಲಿ ಸ್ಟೇಟ್ ಬ್ಯಾಂಕಿಗೆ ಡೆಬಿಟ್ ಆಯಿತು. ಸೊ ಇವಾಗ ನೋಡಿ 2,056.46 ಇಸ್ ದ ಬ್ಯಾಲೆನ್ಸ್. 2,056.46 ಇಸ್ ದ ಬ್ಯಾಲೆನ್ಸ್. ಸೊ ಈ ರೀತಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಎಂಟ್ರಿ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕಾಂಟ್ರಾ ಎಂಟ್ರೀಸ್ ಎಷ್ಟಿದ್ದಾವೆ, ಪೇಮೆಂಟ್ ಎಂಟ್ರಿ, ರಿಸಿಟ್ ಎಂಟ್ರಿ, ಸೊ ಎಲ್ಲ ಕೂಡ ಇಲ್ಲಿ ನಮಗೆ ಗೊತ್ತಾಗುತ್ತೆ.